ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ನಾಗಿಣಿ 2 ಧಾರಾವಾಹಿ ಬಂದು 300 ಎಪಿಸೋಡ್ಗಳನ್ನ ಪೂರೈಸಿದೆ ಸ್ನೇಹಿತರೆ. ಸೊ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾಗಿಣಿ 2 ಧಾರಾವಾಹಿಯ ತಂಡದವರು ಫೇಸ್ಬುಕ್ ಲೈವಿಗೆ ಬಂದಿದ್ದರು. ಸೊ ಬನ್ನಿ ಅವ್ರು ಏನೇನು ಮಾತಾಡಿದ್ರು ಅನ್ನೋದರ ಸಂಪೂರ್ಣ ವಿಡಿಯೋನ ತೋರಿಸ್ತೇನೆ. ಹಲೋ, ನಮಸ್ಕಾರ ಎಲ್ರಿಗೂ. ಹಾಯ್, ಬನ್ನಿ ಬನ್ನಿ ಬನ್ನಿ. ಐ ಆಮ್ ಸೋ ಸಾರಿ, ಪ್ರೀವಿಯಸ್ ಲೈವ್ ಬಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯಿತು, ಸೊ ಅದಕ್ಕೆ ಎಂಡ್ ಆಯಿತು. ಎನಿವೇ, ಐಮ್ ಜಸ್ಟ್ ವೇಟಿಂಗ್ ಫಾರ್ ನಿನಾದ್. ತ್ರಿಶೂಲ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಯ್ 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 ಎಲ್ರಿಗೂ ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂದು ಸ್ಪೆಷಲ್ ಒಕೇಶನ್ಗೆ ನಾನು ನಿನಾದ್ ಅಂದರೆ ತ್ರಿಶೂಲ್ ಅವ್ರ ಲೈವ್ ಬರ್ತಾ ಇದ್ದೀವಿ. ಅದೇನು ಸ್ಪೆಷಲ್ ಒಕೇಶನ್ ಅಂತ ಅದಷ್ಟು ಬೇಗ ಹೇಳ್ತೀವಿ. ಐ ಆಮ್ ವೇಟಿಂಗ್ ಫಾರ್ ನಿನಾದ್ ಹರಿತ್ಸಾ, ಪ್ಲೀಸ್ ಜಾಯ್ನ್ ಆಗಿ. ಐ ಆಮ್ ವೇಟಿಂಗ್ ಫಾರ್ ಯು. Finally! ಮೈ ಹ್ಯಾಂಡ್ಸ್ ಆರ್ ಲಿಟರಲಿ ಶಿವರಿಂಗ್. ಆಗ್ತಲ್ಲ ಅಂತ. Did it, man! We did it! Yes! Successfully, bro. Live ಬಂದಿದ್ದೀವಿ. We need to celebrate this. ಏನ್ ಮಾಡೋಣ? ಏನ್ ಸೆಲೆಬ್ರೇಷನ್? ಆಮೇಲೆ ಸ್ವಿಗ್ಗಿ. ಐ ಥಾಟ್ ನೀನೇ ಮನೇಲಿ ಏನಾದ್ರು ಜಾಮೂನು ಗೋಬಿ ಮಂಚೂರಿ ಏನಾದ್ರು ಮಾಡಿ ನಂಗೆ ಡನ್ಸೋ ಮಾಡ್ತೀಯ ಅಂತ ಅನ್ಕೊಂಡೆ. ನೀನು ನೀವು ಒಳ್ಳೆ ಕುಕ್ ಅಲ್ವಾ? ಫಸ್ಟ್ ಆಫ್ ಆಲ್ ಲೈವ್ ನೋಡ್ತಿರೋರು ಎಲ್ಲರಿಗೂ ವಿಶ್ ಮಾಡೋಣ. ಎಸ್, ಏನಂತ? ಹಾಯ್ ಅಂತ. ಹಾಯ್ ಫ್ರಮ್ ನಿನಾದ್ ಅಂಡ್ ನಮ್ರತ ಅಲಿಯಾಸ್ ತ್ರಿಶೂಲ್ ಅಂಡ್ ಶಿವಾನಿ. ಎಲ್ರಿಗೂ ನಮಸ್ಕಾರ. ನಾವು ಶಿವಾನಿ ಹಾಗೂ ತ್ರಿಶೂಲ್ ಅಲಿಯಾಸ್ ನಮ್ರತ ಗೌಡ ಮತ್ತು ನಿನಾದ್ ಹರಿತ್ಸಾ ಲೈವ್ಗೆ ಸ್ವಾಗತ ಎಲ್ರಿಗೂ. ತುಂಬಾ ಕಷ್ಟಪಟ್ಟು ನಾವು ಇಷ್ಟೊತ್ತು ಟೆಸ್ಟ್ ಎಲ್ಲ ಮಾಡಿ ಕೊನೆಗೂ ಲೈವ್ ಬಂದಿದೀವಿ. ವಿ ಫೀಲ್ ಗುಡ್. ಒಂದ್ ಸ್ವಲ್ಪ ಟೆಕ್ನಿಕಲ್ ಎರರ್ ಆಗತ್ತೆ. ನಾವು ರೆಗ್ಯುಲರ್ ಆಗಿ ಲೈವ್ ಬರೋದು ಅಥವಾ ಒಂದು ಪೇಜ್ ನ ಮೇಂಟೈನ್ ಮಾಡೋದು ಆತರ ಕೆಲಸಗಳು ಮಾಡೋದಿಲ್ಲ. ಸೊ ನಮ್ಗೆ ಇದ್ರ ಬಗ್ಗೆ ತಿಳುವಳಿಕೆ ಅಷ್ಟಿಲ್ಲ. ಆದ್ರೂ ಕಷ್ಟಪಟ್ಟು ಇವಾಗ ಲೈವ್ ಬಂದಿದೀವಿ. ಹೇಗ ಅನಿಸ್ತದೆ ನಮ್ರತ? ನನ್ ಜೊತೆ ಲೈವ್ ಬಂದು ಎಲ್ಲರ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತಾ ಇದೀರಾ? ಹೇಗ ಅನಿಸ್ತಾ ಇದೆ? ನಿಮ್ ಜೊತೆ ಫಸ್ಟ್ ಟೈಮ್ ಲೈವ್ ಬರ್ತಾ ಇದೀನಲ್ವಾ, ಸೊ ದಟ್ ಇಸ್ ಸ್ಪೆಷಲ್. ಹೌದಾ? ಲಾಕ್ ಡೌನ್ ಶುರು ಆದಾಗಿಂದ ಫಸ್ಟ್ ಟೈಮ್ ನಾನು ಇದಕ್ಕೆ ಲೈವ್ ಗೋಸ್ಕರ ರೆಡಿ ಆಗಿದ್ದೀನಿ. ಸೊ ಅದು ಇನ್ನೊಂದು ಸ್ಪೆಷಲ್ ವಿಷಯ. ಅಂಡ್ ವಿ ಆರ್ ಒಂದು ಸ್ಪೆಷಲ್ ಒಕೇಶನ್ ಗೆ ಲೈವ್ ಬಂದಿದೀವಿ, ಅದು ಇನ್ನೊಂದು ಸ್ಪೆಷಲ್ ವಿಷಯ. ಡೆಫಿನೆಟ್ಲಿ. ಏನಪ್ಪ ಸ್ಪೆಷಲ್ ಒಕೇಶನ್ ಅದು? ನೀನ್ ಹೇಳ್ತೀಯಾ ನಾನು ಹೇಳ? ನೀವೇ ಹೇಳಿ. ನೀನೇ ಹೇಳಿ. ಪರವಾಗಿಲ್ಲ, ನೀವ್ ಹೇಳಿ. ನಮ್ಮ ಮುದ್ದಿನ, ನಮ್ಮ ಪ್ರೀತಿಯ ನಾಗಿಣಿ 2 ಧಾರಾವಾಹಿ ಇವತ್ತಿಗೆ 300 ಕಂತುಗಳನ್ನ ಪೂರೈಸಿದೆ. 300 ಸಂಚಿಕೆನ ನಾವು ನೈಸ್. ನಮಗೆ ತುಂಬಾ ಖುಷಿ ತರುವಂತಹ ವಿಷಯ. 300 ಎಪಿಸೋಡ್ಸ್ ಹೆಂಗ್ ಹೊಟ್ಟೋಯ್ತು ಅಷ್ಟು ಬೇಗ ಅಲ್ಲ? 300 ಎಪಿಸೋಡ್ ಮೊನ್ನೆ ಶುರು ಮಾಡಿದ್ವಿ ಅಂತ ಅನ್ಸ್ತಾ ಇದೆ ನಂಗೆ. ಇನ್ನ ನಂಬಕ್ ಆಗಲ್ಲ ಅಲ್ವಾ? ನನ್ಗೆ ಇನ್ನು ಮೊನ್ನೆ ಮಾಕ್ ಶೂಟ್ಸ್, ಆಡಿಷನ್, ಲುಕ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿದ್ದು ನೆನಪು. ಲುಕ್ ಟೆಸ್ಟ್, ಕಾಸ್ಟ್ಯೂಮ್ year. ಟೆಸ್ಟ್, ಮೇಕಪ್ ಟೆಸ್ಟ್. ಓ ಮೈ ಗಾಡ್, ಸೋ ಎಷ್ಟು ಟೆಸ್ಟ್ ಗಳು ಮಾಡಿದೀವಿ ಅಂದ್ರೆ ಅಲ್ವಾ? ಕಡೆಗೆ ಒಂದೇ ವರ್ಷದಲ್ಲಿ, ಅಂದ್ರೆ ಒಂದೇ ಪ್ರಾಜೆಕ್ಟ್ ಅಲ್ಲಿ 2 ಸತಿ ಲಾಕ್ ಡೌನ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅಲ್ವಾ? ಬಟ್ ಈ ಲಾಕ್ ಡೌನ್ ಲಾಸ್ಟ್ ಲಾಕ್ ಡೌನ್ ಗಿಂತ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಒಂದ್ಸರ ಹೇಗೆ ಸ್ವಲ್ಪ ಲಾಸ್ಟ್ ಟೈಮು ಶೂಟಿಂಗ್ ನ ಮಿಸ್ ಮಾಡ್ಕೋತಾ ಇದ್ವಿ. ಅಯ್ಯೋ, ಆಗಿನ ಹೊಸದಿತ್ತು, ಬೇಗ ಹೋಗಿ ಶೂಟ್ ಮಾಡೋಣ, ಲಾಕ್ ಡೌನ್ ಮುಗ್ದೋಗ್ಲಿ ಅಂತ ಅನ್ಕೋತಾ ಇದ್ವಿ. ಆದ್ರೆ ಈ ಸತಿ ಒಂದ್ ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಇರೋದ್ರಿಂದ ಪರವಾಗಿಲ್ಲ, ಎಷ್ಟು ದಿವಸ ಆಗತ್ತೋ ಅಷ್ಟು ದಿವಸ ಮನೇಲೇ ಇರೋಣ, ಶೂಟಿಂಗ್ ಮಾಡದೇ ಇದ್ರು ತೊಂದ್ರೆ ಇಲ್ಲ, ಲಾಕ್ ಡೌನ್ ಮುಗಿದ ತಕ್ಷಣ ಶೂಟ್ ಮಾಡ್ಬೋದು ಅನ್ನೋ ಮೆಂಟಾಲಿಟಿ ನನ್ಗಿದೆ. ನಿನಗೇನ್ ಅನಿಸ್ತಾ ಇದೆ? ನನಗೂ ಸೇಮ್ ಮೆಂಟಾಲಿಟಿ. ಬಿಕಾಸ್ ನಾವ್ ಇದನ್ನೇ ಮಾತಾಡ್ಕೋತಾ ಇದ್ವಿ ಶೂಟ್ ಮಾಡ್ಬೇಕಾದ್ರೆ. ಬಿಕಾಸ್ ಜೀವ ಇದ್ರೆ ಜೀವನ ಮಾಡ್ಬೋದು ಅಂತ ತಾನೆ. ಸೊ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಿದ್ದಾಗ ನಮ್ ಸುತ್ತಮುತ್ತ ನಮ್ಗೆ ಆತರ ನೆಗೆಟಿವಿಟಿ ತುಂಬಾ ಶುರು ಆಯ್ತು.
ಸೊ ಆಗ ಓಕೆ ವಿ ನೀಡ್ ಅ ಬ್ರೇಕ್, ನಾವು ಬ್ರೇಕ್ ಮಾಡೇ ಶೂಟಿಂಗ್ ಮಾಡ್ಬೇಕು ಅಂತ ಹೌದು. ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ರಿಲೀಫ್ ಆಗಿದೆ. ಬಟ್ ಇವಾಗ ನಂಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಐ ವಾಂಟ್ ಗೋ ಬ್ಯಾಕ್ ಟು ಶೂಟ್. ಓಕೆ ರೈಟ್. ಇವಾಗ ಎಲ್ರು ನಮ್ಮನ್ನ ಮಾತಾಡಿಸ್ತಾ ಇದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ರೀಡ್. ಸಾರಿ, ಎಷ್ಟು ಕಮೆಂಟ್ಸ್ ಹೋಗ್ತಾನೆ ಇದೆ ಹಂಗೆ. ಸಾರಿ, ಇದುವರೆಗೂ ಯಾರು ನೀವು ಕಮೆಂಟ್ ಮಾಡೋದು ಯಾರು ನೋಡಿರ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಒಂದೆರಡು ಕಮೆಂಟ್ ಗಳನ್ನು ಓದಕ್ಕೆ ಟ್ರೈ ಮಾಡ್ತೀವಿ. 1000 ಎಪಿಸೋಡ್ ಆಗ್ಲಿ ನಿನಾದ್ ಬ್ರೋ, ನಮ್ರತಾ ಅಕ್ಕ ಅಂತ ಶ್ರೀನಿವಾಸ್ ಅವ್ರು ಹೇಳ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರತಿಮಾ ಶೆಟ್ಟಿ ಅವರು ಸೂಪರ್ ಆಕ್ಟಿಂಗ್ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ಅಂತಾರೆ. ಮಂಜುನಾಥ್ ಗೌಡ ಅವರು ಕಂಗ್ರಾಚುಲೇಷನ್ ಶಿವಾನಿ ತ್ರಿಶೂಲ್ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸುಜಾತಾ ಶ್ರೀನಿವಾಸ್ ಅವರು ಕಂಗ್ರಾಚುಲೇಷನ್ಸ್ 300 ಎಪಿಸೋಡ್ಸ್ಗೆ ಅಂತ ಹೇಳ್ತಾ ಇದಾರೆ. ಥ್ಯಾಂಕ್ ಯು. ಎಲ್ಲರೂ ವಿಶಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಏನಂತಾರೆ ನಿಜವಾಗ್ಲೂ ಔಟ್ ಆಫ್ ವರ್ಡ್ಸ್. ಇಷ್ಟು ಮಟ್ಟಿಗೆ ಕನ್ಸಿಸ್ಟೆಂಟ್ ಆಗಿ ಒಂದು ಶೋ ಇಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಬರಬೇಕು ಅಂತಂದ್ರೆ ನಮ್ಮ ಎಲ್ಲ ಕ್ರಿಯೇಟಿವ್ ಟೀಮ್ ಆಗ್ಲಿ, ಒಂದು ನಮ್ಮ ಟೆಕ್ನಿಕಲ್ ಟೀಮ್ ಆಗ್ಲಿ, ಇಡೀ ಟೀಮ್ ಏನಿದೆ, ದಿಸ್ ಇಸ್ ಅ ಟೀಮ್ ವರ್ಕ್. ತುಂಬಾ ಖುಷಿ ಆಗತ್ತೆ ಇವತ್ತು ಇಷ್ಟ್ರ ಮಟ್ಟಿಗೆ ಎಲ್ರಿಗೂ ನಮ್ಮನ್ನ ರೀಚ್ ಆಗಿದೆ, ಎಲ್ರು ನಮ್ಮನ್ನ ಪ್ರೀತಿಸ್ತಾರೆ. ಎಷ್ಟು ಕಷ್ಟ ಅಲ್ವಾ ನಮ್ಮ ಹತ್ರ ಈ ಏನಂತಾರೆ, ಜಸ್ಟ್ ನಾವೊಂದು ಏನೋ ಒಂದು ಕೆಲಸ ಮಾಡಿ ಪಾಪ್ಯುಲಾರಿಟಿ ಬರೋದಿಕ್ಕೂ ನಿಜವಾಗ್ಲೂ ನಮ್ಮನ್ನ ಎಲ್ರು ಪ್ರೀತಿಸೋದಿಕ್ಕೂ ತುಂಬಾ ದೇರ್ಸ್ ಅ ವೆರಿ ಬಿಗ್ ಡಿಫ್ರೆನ್ಸ್. ಹೌದು, ಯಾರು ಬೇರೆ ಕಡೆ ಕಮೆಂಟ್ ನೋಡ್ತಾ ಇರ್ತೀವಿ. ನಾವು ಪ್ರತಿ ಸತಿ ಶೂಟ್ ಮಾಡ್ಬೇಕಾದ್ರೂ ಕಷ್ಟಪಟ್ಟು ನಮ್ ಟೆಕ್ನಿಷಿಯನ್ಸ್ ನಮ್ಗೆ ಹೇಗೆ ಮೋಟಿವೇಶನ್ ಕೊಡ್ತಾ ಇದ್ರು ಅಂದ್ರೆ, ಅಟ್ ದಿ ಎಂಡ್ ಆಫ್ ದ ಡೇ ನೀವ್ ಸ್ಕ್ರೀನ್ ಮೇಲೆ ಬರೋದು, ಪ್ರೀತಿ ನಿಮಗ್ ಸಿಗೋದು ಅಂತ. ಸೊ ಅದೆಲ್ಲ ನಿಜ ಅಂತ ಇವಾಗ ಅನ್ಸುತ್ತೆ. ಬಿಕಾಸ್ ನಮ್ ಹಿಂದೆ ಎಷ್ಟು ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಮ್ ಪ್ರೊಡ್ಯೂಸರ್ ಇರ್ಬೋದು, ಮತ್ತೆ ನಮ್ ಸ್ಕ್ರಿಪ್ಟ್ ಬರೆಯೋರ್ ಇರ್ಬೋದು, ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ ಪ್ರೊಡಕ್ಷನ್ ಟೀಮ್ ಇರ್ಬೋದು, ನಮ್ ಮೇಕಪ್ ಆರ್ಟಿಸ್ಟ್, ನಮ್ ಹೇರ್ ಸ್ಟೈಲಿಸ್ಟ್, ಕಾಸ್ಟ್ಯೂಮರ್, ಲೈಟ್ ಟೆಕ್ನಿಷಿಯನ್ಸ್ ಅಂಡ್ ಎಡಿಟಿಂಗ್ ಮಾಡೋರು, ಆಫೀಸ್ ಅಲ್ಲಿ ಇರೋರು, ಬ್ಯಾಕ್ ಎಂಡ್ ಅಂಡ್ ಚಾನೆಲ್ ಇಂದ ನಮ್ EP ಆಗಿರ್ಬೋದು, ಎವ್ರಿಬಡಿ ದೇ ಹ್ಯಾವ್ ಗಿವನ್ ಇಮ್ಮೆನ್ಸ್ ಸಪೋರ್ಟ್ ನಮ್ಗೆ. ಸೊ ಅವ್ರನ್ನೆಲ್ಲ ನೆನ್ಸ್ಕೋಬೇಕು ನಾವ್ ಈ ಟೈಮ್ ಅಲ್ಲಿ. ಏನ್ ಹೇಳಿದ್ರಿ, ಸೂಪರ್. ಐ ನೋ ರೈಟ್, ಸೂಪರ್. ಐ ಆಮ್ awesome. I am. So we are very thankful for Zee Kannada and our production Nagini too. ಮತ್ತೆ ಏನ್ ನಮ್ರತ ಒಂಥರ ಫುಲ್ ಲಾಕ್ಡೌನ್ ಸ್ಪೆಷಲ್ ವರ್ಕೌಟ್ ಎಲ್ಲ ಮಾಡಿ ಸಣ್ಣ ಆಗ್ತಾ ಇದ್ಯಾ, ಏನ್ ಕತೆ? ಎಲ್ಲಿ ಜಾ ಲೈನ್ ಕಾಣಿಸ್ತಾ ಇದೆ, ತಿರ್ಗೋ ಹಿಂಗ್ ಮಾಡು. ಸ್ಟಾಪ್ ಬಾಡಿ ಶೇಮಿಂಗ್ ಆಯ್ತಾ ಪ್ಲೀಸ್. ಜಾ ಲೈನ್ ಕಾಣಿಸ್ತಾ ಇದೆ, ಬಾಡಿ ಶೇಮಿಂಗ್ ಮಹಾಜನತೆ ಏನ್ ಇದಕ್ ನೀವು ಉತ್ತರ ಕೊಡು. ಅಲ್ಲಿ ಏನು ಮೇಕಪ್ ಮಾಡ್ಕೊಂಡಿಲ್ಲ, ಕಟ್ಟು ಲೈನು ಅದೇನು ನೋಸ್ ಕಟ್ ಅದೇನೋ ಮಾಡ್ಕೊಂಡಿಲ್ಲ ಅವರು. ಸರಿ ನಂದು ಬಿಡಿ, ನೀವೇನ್ ಮಾಡ್ತಾ ಇದೀರಾ? ಸೌಂಡೇ ಎಲ್ಲ ಲಾಕ್ಡೌನ್ ಏನ್ ಮಾಡ್ತಾ ಇದೀರಾ ನೀವು? ನಾನು ರೆಸ್ಟ್ ಮಾಡ್ತಾ ಇದೀನಿ. ಶೂಟಿಂಗ್ ಬಂದ್ರೆ ಫುಲ್ ಎನರ್ಜಿ ಇರ್ಬೇಕು ಅಂತ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದೀನಿ ನಾನು. ಅಷ್ಟೇ, ಏನು ಮಾಡ್ತಾ ಇಲ್ಲ ಬೇರೆ? ಫೋಟೋ ಎಲ್ಲ ನಾವು ಮಾಡ್ಬಿಟ್ಬಿಟ್ಟಿದೀವಿ, ಇವಾಗ ಏನ್ ಮಾಡೋದು ಅಂತ ಸುಮ್ನೆ ಎಲ್ಲ ಅಲ್ವಾ. ಓಕೆ, ಅದೇ ನೀವೆಲ್ಲ 6 packs ಮಾಡಿದವರು, ನಾವೆಲ್ಲ ಈಗ ವರ್ಕೌಟ್ ಕಲಿತಾ ಇರೋದು. ಬಟ್ ಹೇಳಿ ಆನ್ ಅ ಸೀರಿಯಸ್ ನೋಟ್, ಹೌ ಆರ್ ಯು ಸ್ಪೆಂಡಿಂಗ್ ಯೋರ್ ಟೈಮ್ ಮನೇಲಿ? ನಾನು ನೈಟ್ ಮಲ್ಗೋದು ಲೇಟು, ಬೆಳಿಗ್ಗೆ ಎದ್ದೇಳೋದು ಲೇಟು. ಫ್ರಾಂಕ್ ಆಗಿ ಹೇಳ್ತೀನಪ್ಪ, ಏನಾದ್ರು ಮುಚ್ಚುಮರೆ ಏನಿಲ್ಲ. ಬೆಳಿಗ್ಗೆ ತಿಂಡಿ ಮತ್ತೆ ಊಟ ಒಟ್ಟಿಗೆ ಆಗೋಗುತ್ತೆ, ಬ್ರಂಚು. ಅದಾದ್ಮೇಲೆ ಸಂಜೆ ಒಂದ್ ಸ್ನಾಕ್ಸ್, ಆಮೇಲೆ ರಾತ್ರಿ ಹಾಳು ಮುಳು ತಿಂದು ಮಲ್ಕೊಳ್ಳೋದು. ಸದ್ಯಕ್ಕೆ ಹೀಗಿದೆ. ಇದನ್ನ ಒಂದ್ ಸ್ವಲ್ಪ ಬೆಟರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ರೊಟೀನ್ ಒಂದ್ ಸ್ವಲ್ಪ ಬೇಗ ಎದ್ದು ಹೆಲ್ದಿ ಫುಡ್, ಜಾಸ್ತಿ ಫ್ಲೂಯಿಡ್ಸ್ ತಿನ್ಕೊಂಡು ಒಂದ್ ಸ್ವಲ್ಪ ಆ್ಯಪ್ ವರ್ಕೌಟ್ ಮಾಡಿ, ಪೋಸ್ಟ್ ವರ್ಕೌಟು, ಪ್ರೀ ವರ್ಕೌಟು, ಮೀಲ್ ಎಲ್ಲ ಚೆನ್ನಾಗಿ ತಿನ್ಕೊಂಡು, ರೈಸ್ ಸ್ವಲ್ಪ ಕಮ್ಮಿ ಮಾಡಿ, ಸ್ಟಾರ್ಚ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಮಾಡಿ, ಒಂದ್ ಸ್ವಲ್ಪ ವೆಜಿಟೇಬಲ್ಸ್, ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಮಾಡಿ,
ಹಿಂಗೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇದೆಲ್ಲ ಬರೀ ಯೋಜನೆ. ಇದನ್ನ ಯಾವಾಗ ಇದೆಲ್ಲ ಕಾರ್ಯರೂಪಕ್ಕೆ ತರೋ ಒಂದು ಸಾಧ್ಯತೆ ಇದೆ ಅಂತ ನನಗೂ ಗೊತ್ತಿಲ್ಲ. ಆದಷ್ಟು ಬೇಗ ಆಗತ್ತೆ. ನಾನು ಆ, ಈ ಸೀರಿಯಲ್ ಇಂಡಸ್ಟ್ರಿನಲ್ಲಿ 6 ಪ್ಯಾಕ್ಸ್ ಮಾಡ್ಕೊಂಡಿದ್ದಾರೆ ಯಾರಾದ್ರು ಇದುವರೆಗೂ ಆಲ್ರೆಡಿ? ಐ ಡೋಂಟ್ ಥಿಂಕ್ ಸೊ, ನನಗೆ ಗೊತ್ತಿರೋ ಹಾಗೆ. 6 ಪ್ಯಾಕ್ಸ್ ಮಾಡಿ ನೋಡಿಲ್ಲ. ಅದನ್ನ ಟಿವಿನಲ್ಲಿ ಪ್ರದರ್ಶನ ಕೊಡುವಂತಹ ಇಲ್ಲ. ಒಂದು ಪ್ರತಿಭಾನ್ವಿತ ಕಲಾವಿದ ಯಾರಾದ್ರೂ ಇದಾರಾ ಇದುವರೆಗೂ? ನಾನು ಅದನ್ನ ಮೊದಲನೇ ಕಲಾವಿದ ಆತರ ನಾನು ಆಗಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಅದು ಅತಿ ಶೀಘ್ರದಲ್ಲಿ ಮಾಡೋಣ. ಆಲ್ ದಿ ವೆರಿ ಬೆಸ್ಟ್. ಅದಕ್ಕೆ ಇದೆ ಇಷ್ಟು ತೆಗೆದು ನಮ್ಗೆ help ಬೇಕಾದ್ರೆ ಟಕ್ಕಂತ ಆಗತ್ತೆ. ಡೆಫಿನೆಟ್ಲಿ ಥ್ಯಾಂಕ್ ಯು. ಅಂಡ್ ಮೋಟಿವೇಟೆಡ್ ಪರ್ಸನ್ ಐ ನೋ ರೈಟ್. ಅಂಡ್ ಇಂಥ ಸಮಯದಲ್ಲಿ ನೀವು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಆಚೆಗಡೆ ತುಂಬಾ ಸೀರಿಯಸ್ ಸಿಚುವೇಶನ್ ಇದೆ. ಅಂಡ್ ಕೊರೋನಾ ಸೆಕೆಂಡ್ ವೇವ್ ಅಂಡ್ ಅಬೌಟ್ ವ್ಯಾಕ್ಸಿನೇಷನ್ ಅಂಡ್ ಪಾಸಿಟಿವ್ ಆಗಿ ಹೇಗಿರೋದು, ವಾಟ್ ಯು ವಾಂಟ್ ಟು ಟೆಲ್? ಡೆಫಿನೆಟ್ಲಿ ಏನಿಲ್ಲ, ಮೇಜರ್ ನಮ್ದೇನ್ ಪ್ರಿಕಾಷನ್ಸ್ ಇದೆ ಅದನ್ನ ನಾವು ತಗೊಂಡ್ರೆ ಸಾಕು. ಲೈಕ್ ಬೇಸಿಕ್ ಪ್ರಿಕಾಷನ್ಸ್. ಒಂದು ಮನೇಲೇ ಇರೋದು, ಸುಮ್ನೆ ಊರಲ್ಕೊಂಡು ಹೋಗದೆ ಇರೋದು, ಮನೇಲೇ ಇರೋದು. ಆಚೆ ಹೋದ್ರು ಮಾಸ್ಕ್ ಹಾಕಿ. ನಾನು ಹಾಕ್ತೀನಪ್ಪ. ನೀನ್ ನೋಡಿದ್ದೇನೆ ನಾನು, ಅಕಸ್ಮಾತ್ ನಾವು ಲಾಸ್ಟ್ ಲಾಕ್ಡೌನ್ ಮಾಡೋದಕ್ಕಿಂತ ಮುಂಚೆ ನಾವು ಶೂಟಿಂಗ್ ಮಾಡ್ಬೇಕಾದ್ರೂ ನಾವು ಕಟ್ ಹೇಳಿದ ತಕ್ಷಣ ನಾನು ಜೇಬಲ್ಲಿ ಇಟ್ಕೊಂಡು ನಾವೆಲ್ಲಾನು ಹಾಗೆ ಮಾಸ್ಕ್ ಟಕ್ಕಂತ ಹಾಕೋತಾ ಇದ್ವಿ. ಅಷ್ಟು ಮಟ್ಟಿಗೆ ಸೀರಿಯಸ್ನೆಸ್ ಇತ್ತು. ಸೊ ಅದೇ ಮಾಸ್ಕ್ ಹಾಕೋದು. ಮತ್ತೆ ಇದು ಬೇಸಿಕ್ ಏನೇನ್ ಮಾಡ್ತೀವಿ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ಅಂತಂದ್ರೆ ಪ್ರಾಣಾಯಾಮ ಮಾಡೋದಾಗ್ಲಿ, ಯೋಗ ಮಾಡೋದಾಗ್ಲಿ, ಮನೇಲೆ ನಮ್ಗೆ ಆಗೋಷ್ಟು ಒಂದು ಬೇಸಿಕ್ ನಮ್ ಎಕ್ಸರ್ಸೈಸ್ ಮಾಡೋದಾಗ್ಲಿ. ಸುಮ್ಮನೆ ತಮಾಷೆಗೆ ಹೇಳ್ದೆ ಏನು ಎಕ್ಸರ್ಸೈಸ್ ಮಾಡೋದಿಲ್ಲ ಅಂತ, ಬಟ್ ಸೀರಿಯಸ್ ಆಗಿ ನಿಜ ಮಾಡ್ತಾ ಇದೀನಿ ನಮ್ರತ. ನಾನು ನಂಬು, ನಿಜ ಮನೇಲಿ ನಾನು ಎಕ್ಸರ್ಸೈಸ್ ಮಾಡೋದಾಗ್ಲಿ, ಪ್ರಾಣಾಯಾಮ ಮಾಡ್ತಾ ಇದೀನಿ. ನನ್ನ ಆರೋಗ್ಯದ ಬಗ್ಗೆ ನನಗೆ ಸ್ವಲ್ಪ ಕಾಳಜಿ ಇದೆ. ಸೊ ಅದನ್ನೇ ನಾನು ಎಲ್ರಿಗೂ ಹೇಳೋದು, ಸ್ವಲ್ಪ ಪ್ರಾಣಾಯಾಮ ಮಾಡಿ, ಬಿಸಿ ನೀರು ಕುಡೀರಿ, ಮನೇಲಿ ಹೆಲ್ದಿ ಫುಡ್ ತಿನ್ನಿ. ಆಮೇಲೆ ದಯವಿಟ್ಟು ನಿಮಗೆ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಸ್ಲಾಟ್ ಸಿಕ್ಕಿದ ತಕ್ಷಣ ಹೋಗಿ ತಗೊಳ್ಳಿ. ನಮ್ಮ ದೇಶದ ನಮ್ಮ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದೀರಲ್ಲ? ಹೌದು, ಹಾಕಿಸ್ಕೊಂಡೆ. ವ್ಯಾಕ್ಸಿನೇಷನ್ ಮಾಡಿದೀನಿ, ಆದಷ್ಟು ಬೇಗ ನಾನು ಹಾಕಿಸ್ಕೊತಾ ಇದ್ದೀನಿ. ನನ್ಗೆ ಲಕಿಲಿ ನನ್ಗೆ ಸಿಕ್ತು. ನಮ್ಗೆ ಸ್ಲಾಟ್ ಇರ್ಲಿಲ್ಲ 18+ ಅವ್ರಿಗೆ, ಬಟ್ ನನಗೆ ಲಕಿಲಿ ನನಗೆ ಸಿಕ್ತು. ನಾನು ಹೋಗಿ ಹಾಕಿಸ್ಕೊಂಡೆ ವ್ಯಾಕ್ಸಿನೇಷನ್. ಯಾರಿಗೋ ಜ್ವರ ಬರುತ್ತೆ, ಯಾರೋ ಮೈಕೈ ನೋವು ಬರುತ್ತೆ, ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬೇರೆ ಏನೇನೋ ಕಾಯಿಲೆ ಬರುತ್ತೆ ಅನ್ನೋದು ಸುಳ್ಳು. ಅದು ಆಫ್ಟರ್ ಎಫೆಕ್ಟ್ಸ್ ಅಂತಾರೆ ಅದಕ್ಕೆ, ಸೈಡ್ ಎಫೆಕ್ಟ್ಸ್ ಅಲ್ಲ, ಆಫ್ಟರ್ ಎಫೆಕ್ಟ್ಸ್ ವ್ಯಾಕ್ಸಿನೇಷನ್. ಸೊ ಅದು ಬರುತ್ತೆ, ಬಟ್ ಇಟ್ಸ್ ಫಾರ್ ಆರ್ ಗುಡ್. ನನಗೂ 2 ದಿನ ನನ್ಗೆ ಹುಷಾರಿರ್ಲಿಲ್ಲ ನನ್ಗೇನು, ಬಟ್ ನೌ ಐ ಆಮ್ ಟೋಟ್ಲಿ ಓಕೆ. ರೆಸ್ಟ್ ತಗೊಂಡೆ, ಎಲ್ಲ ಮಾಡ್ದೆ, ನಮ್ಮಮ್ಮ ಹೇಳ್ದಂಗೆ ಕೇಳ್ದೆ. ಸೊ ಇವಾಗ ಸ್ವಲ್ಪ ನಾನು ಓಕೆ. ಹೌ ಆರ್ ಯು? ಶೋ ಮೀ ಎನಿ ಟ್ಯಾಲೆಂಟ್ ನಮ್ರತ? ನೋ ಆಕ್ಚುಲಿ ಏನ್ ಗೊತ್ತಾ, 300 ಎಪಿಸೋಡ್ಸ್ ಪ್ರಯುಕ್ತ, ಸೊ ಈ ಸ್ಪೆಷಲ್ ನಮ್ರತ ಇವಾಗ ಇಲ್ಲಿ ನಾಗಿನಿ ಡ್ಯಾನ್ಸ್ ಮಾಡ್ತಾಳೆ ನನಗೋಸ್ಕರ. ನೋ ನಾಗಿನಿ ಕಮ್ ಆನ್, ಸ್ಪೆಷಲ್ ಸಾಂಗ್ ನ ರೆಡಿ ಮಾಡ್ಕೊಂಡಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವರು ಅದ್ಭುತವಾದ ಸಿಂಗರ್. ಸೊ ಪ್ಲೀಸ್ ನಿನಾದ್ ನನಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹಾಡು ಹೇಳಿ ಪ್ಲೀಸ್. ಎವ್ರಿಬಡಿ ಇಸ್ ವೇಟಿಂಗ್. ಈ ತರ ಕೇಳಿದ್ಮೇಲೆ 1-2 ಲೈನು ಹಾಡ್ಬೇಕಾಗ್ತದೆ. ಓಕೆ, ಯಾವ ಹಾಡಾಡ್ಲಿ? ರೀಸೆಂಟ್ ಆಗಿ ನಮ್ಮಿಬ್ಬರ ಒಂದು ಡುಯೆಟ್ ಸಾಂಗ್ ಆಯ್ತು. ಆ ಸಾಂಗ್ ನ ಹಾಡೋಣ ಅಂತ ನನ್ನ ಅನಿಸಿಕೆ. ಲಿರಿಕ್ಸ್ ಅಷ್ಟು ಮಟ್ಟಿಗೆ ಗೊತ್ತಿಲ್ಲ. ಇವಾಗ ನಾನು ಹಲೋ ಕೇಳಿಸ್ತಾ ಇದೆಯಾ? ಹಾ ಕೇಳುತ್ತೆ. ಹಾ, ಸ್ಟ್ರಕ್ ಆಗ್ಬಿಟ್ಟಿದೆ. ಓಕೆ, ಟೆಲ್ ಮಿ. ಓಕೆ, ಲಿರಿಕ್ಸ್ ನಾನು ಸ್ಕ್ರಾಲ್ ಮಾಡಕ್ ಟ್ರೈ ಮಾಡಿದೆ ಆ ಕಡೆ ಹೋಗೋದಿಕ್ಕೆ, ಬಟ್ ಆಗೋದಿಲ್ಲ. ಈ ಒಂದೇ ಪೇಜ್ ಅಲ್ಲಿ ಇರ್ಬೇಕು. ಸೊ ಐ ವಿಲ್ ಟ್ರೈ. ಲಿರಿಕ್ಸ್ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಅನ್ಬಿಡ್ತೀನಿ. ಓಕೆ. ಭೇಟಿಯಾದ ನಮ್ಮನ್ನೇ ಕಾಯುವಾಗ ಏಕಾಂತ ಬೀಗ ನನ್ನ ಕಾಡಿದೆ. ಒಂದೇ ಒಂದು ಮಾತು ನೀ ಚಂದ ಬಗೆಯಾಡಿ
ನನ್ನ ಗಾನವೆಲ್ಲ ಲೂಟಿ ಮಾಡಿದೆ, ಉಸಿರಿನ ಬೆಸೆಯು ತಗಲಿದ ಮೇಲೆ ಹುಡುಗನ ಪಾಡು ಹೀಗಾಗಿದೆ. ಅನುಮಾನದ ಅನುರಾಗಕ್ಕೆ ಪದವಿಲ್ಲದೆ ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ. ಸಾಕು. ಸೂಪರ್, ಸಾಕಾಗಿತ್ತು, ಸೂಪರ್, ಚೆನ್ನಾಗಿ Thank ಹೇಳ್ಕೊಟ್ಟಿದ್ದೀನಿ you. ಹಾಡು ಹೇಳೋದು ದಿಕ್ಷುಲ್ ಅವ್ರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ನಮ್ರತಾ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಟ್ರೈನಿಂಗ್. ಐ Keep ನೋ. me motivated. ಸೊ ಲಾಕ್ ಡೌನ್ ಮುಗಿದ್ಮೇಲೆ ನಮ್ ಸೀರಿಯಲ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಲಾಕ್ಡೌನ್ ಮುಗಿದ್ಮೇಲೆ ನಮ್ ಸೀರಿಯಲ್ ಅಲ್ಲಿ ಎಂದಿನಂತೆ ನಾಗಿನಿ 2 ಧಾರಾವಾಹಿ ಟ್ವಿಸ್ಟ್ ಅಂಡ್ ಟರ್ನ್ಗೆ ಎತ್ತಿದ ಕೈ. ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಹಂಗೆ ಮುಂದೂಡಲಾಗುತ್ತೆ. ಅಂದ್ರೆ ವಿತ್ ಹೊಸ ಟ್ವಿಸ್ಟ್ ಅಂಡ್ ಟರ್ನ್ಸ್. ಎಸ್ ಎಸ್ ಯಾ. ಸೊ ನಾನು ಆಗ್ಲೇ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡೆ, ಮರ್ತೋಯ್ತು. ಈ 300 ಎಪಿಸೋಡ್ಸ್ ಅಲ್ಲಿ ಯಾವ್ದಾದ್ರು ಒಂದೆರಡು ಮೆಮೊರಬಲ್ ಮೊಮೆಂಟ್ಸ್ ನಿನಗೆ ಜ್ಞಾಪಕ ಬರುವಂತದ್ದು ಟಕ್ ಅಂತ, ಯಾವ್ದಾದ್ರು ಖುಷಿಯಾಗಿರೋ ಮೊಮೆಂಟ್ಸ್ ಅಥವಾ ಯಾವ್ದಾದ್ರು ಫನ್ನಿ ಮೊಮೆಂಟ್ಸ್ ಆರ್ ಎನಿ ಚಾಲೆಂಜಿಂಗ್ ಮೊಮೆಂಟ್ಸ್ ನಿಂಗೆ ಯಾವ್ದಾದ್ರು ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ದಯವಿಟ್ಟು ಪ್ಲೀಸ್ ಶೇರ್ ಮಾಡ್ಕೊ, ಆಮೇಲೆ ನಾನು ಹೇಳ್ತೀನಿ. there is lot of challenging moments ನನಗಾಗ್ಲಿ ನಿಮಗಾಗ್ಲಿ. ಸೊ ಸಿಕ್ಕಾಬಡೆ ಚಾಲೆಂಜಿಂಗ್ ಮೊಮೆಂಟ್ಸ್ ಅಂದ್ರೆ ಫಾರ್ ಅವರ್ಸ್ ಟುಗೆದರ್ ನಮ್ಗೆ ರೋಪಲ್ ಕಟ್ಟಿ ನಮ್ಗೆ ಸ್ಟನ್ ಸೀನ್ ಏನಾದ್ರು ಇದ್ರೆ, ಹಾರು ಸೀನ್ ಏನಾದ್ರು ಇದ್ರೆ, ಸೊ ನಾಗಿಣಿ ಅವಾಗ ನಡೀತಾ ಇರುತ್ತಲ್ಲ ರೋಪ್ ಸೀನ್ಸ್ ಎಲ್ಲ, ಸೊ ರೋಪ್ ಕಟ್ಬಿಟ್ಟು ಮೇಲೆ ಎತ್ತದು ಇಳಿಸೋದು ದಟ್ ಇಸ್ ರಿಯಲಿ ಚಾಲೆಂಜಿಂಗ್ ನನಗಾಗ್ಲಿ ನಿಮ್ಗಾಗ್ಲಿ. ಫಾರ್ ಅವರ್ಸ್ ಟುಗೆದರ್ ಅದನ್ನ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅಂಡ್ ಮರಿಯಕ್ಕೆ ಆಗದೆ ಇರೋಂತ ಒಂದು ಇದು ಅಂದ್ರೆ ನಾನು ಬಿದ್ದಿ ಕಾಲ್ ಏಟ್ ಮಾಡ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ. ಇದು ಅಂದ್ರೆ ಔಟ್ಸೈಡ್ ನಮ್ ಸೆಟ್ ತುಂಬಾ ಜನ ಗೊತ್ತಿಲ್ಲ. ಇದು ನನ್ ಕಾಲು ಏಟಾಗಿ ಸ್ಟಿಚಸ್ ಹಾಕಿದ್ದು ಡ್ಯೂರಿಂಗ್ ಸಾಂಗ್ ಶೂಟ್ ಅನ್ಸುತ್ತೆ. ಹೌದು. ಸೊ ಅದೊಂದು ನಾಗಲೋಕದಲ್ಲಿ ಶೂಟ್ ಮಾಡ್ತಾ ಇದ್ದ ಒಂದು ಸಾಂಗ್. ಎವ್ರಿ ಸೀನ್ ವಿ ಹ್ಯಾವ್ ಫನ್ ನನ್ನ ಪ್ರಕಾರ. ಒಂದ್ ನಿಮಿಷ, ಸಾರಿ ಟು ಇಂಟರಪ್ಟ್ ಯು. ಅವಾಗ ಮಾತ್ರ ನಾನು ನಮ್ರತಾಗೆ ಸೂಪರ್ ಅಂತ ಅನ್ಬೇಕು. ಬಿದ್ದು ಕಾಲು ಏಟ್ ಮಾಡ್ಕೊಂಡ್ಲು ಆನ್ ಹರ್ ರೈಟ್ ನೀ, ಐ ಹೋಪ್ ಅಲ್ಲ, ಯುವರ್ ರೈಟ್ ನೀ, ಒಂದು ರೈಟ್ ನೀ ಮೇಲೆ ಒಂದು 7 ಸ್ಟಿಚಸ್ ಹಾಕಿದ್ದಾರೆ. ಅದು ಬಿದ್ದು ಸ್ಟಿಚಸ್ ಹಾಕಿಸ್ಕೊಂಡು ಆ ನೋವು ತಿನ್ಕೊಂಡು ಪಾಪ ವಿದಿನ್ 1 ಬ್ಯಾಕ್ ಶಿ ಇಸ್ ಬ್ಯಾಕ್ ಟು ಶೂಟ್. ವಾಟ್ ಅ ಬ್ರೇವ್ ಹಾರ್ಟ್ ಯಾರ್ ನಮ್ರತಾ. ನಾನಿದ್ರೆ ಡೆಫಿನೆಟ್ಲಿ ಹಂಗ ಆಗ್ತಾ ಇರಲಿಲ್ಲ. ನಮ್ಮಲ್ಲಿ ತಿಂಗಳಾನ್ಗಟ್ಲೆ ನಾನು ಮನೆ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೀರಿಯಸ್ಲಿ ಗ್ರೇಟ್. ನಮ್ಮ ಮೇನ್ ಪಿಲ್ಲರ್. ನೀವು ಕೂಡ No, you have shot for 48 hours. ಮುಂದೆ ಬಿಡೋ ಸಾಧ್ಯತೆ ಇರುತ್ತೆ ಅಂತ ಇದೆಯಾ? ಸಾರಿ. ನಮ್ಗೆ at least ಹಾಗ ಓಕೆ. ಏನಿಲ್ಲ. No, you have shot for 48 hours, 24 hours continuous ಆಗಿ. ನಮ್ಗೆ at least ರೆಸ್ಟ್ ಮಾಡಕ್ಕೆ ಟೈಮ್ ಕೊಡ್ತಾ ಇದ್ರು, 2 hours ಮಲ್ಗಿ ಅಂತ. ಬಟ್ ನಿಮ್ಗೆ ವಿತ್ ಆಲ್ ದಟ್ ಪ್ರೆಷರ್ ನೀವು ಕೂಡ 48 hours ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ, ಮತ್ತೆ ಅಲ್ಲಿಂದ ನಾವ್ ಇನ್ನೊಂದು ಈವೆಂಟ್ಗೆ ಹೋಗಿ ಅಲ್ಲಿ ಡಾನ್ಸ್ ನೀವು ಕಲ್ತು ಸ್ಟೇಜ್ ಮೇಲೆ ಡಾನ್ಸ್ ಮಾಡಿ. It is a roller coaster ride, no? For us, ನಮ್ಮಿಬ್ರಿಗೆ especially. Yeah, definitely. So sweet of you to mention. Yeah. Next ಬೇರೆ ಜ್ಞಾಪಿಸ್ಕೊಳ್ಬಹುದು 300 ಸಂಚಿಕೆಗಳು ಫನ್ನಿ ಮೊಮೆಂಟ್ಸ್ when I'm shooting with you. ನಿಮ್ ಜೊತೆ ಎಲ್ರಿಗೂ ಹೇಳ್ಬೇಕದ ಆಕ್ಚುಲಿ, ನಿಮ್ ಜೊತೆ ಸೀನ್ಸ್ ಶೂಟ್ ಮಾಡ್ಬೇಕಾದ್ರೆ ಇಟ್ಸ್ ಆಲ್ವೇಸ್ ಫನ್. ಬಿಕಾಸ್ ನಗಿಸ್ತಾನೆ ಇರ್ತೀರಾ, ಮಾತಾಡ್ತಾನೆ ಇರ್ತೀರಾ, ನನಗ್ ಸೀರಿಯಸ್ನೆಸ್ ಇಂದ ಇರಕ್ಕೆ ಬಿಡೋದಿಲ್ಲ ನೀವು. It's always fun shooting with you. ಅದ್ ಬಿಟ್ರೆ ನಮ್ಮ ಆರ್ಟಿಸ್ಟ್ ಗಳಿಗೆ ಎಲ್ಲರೂ they are always fun. ಪಾಪ ತುಂಬಾ ಸ್ವೀಟ್, ಎಲ್ಲರೂ ಪ್ರೀತಿನ ನೋಡ್ಕೋತಾರೆ. ಏನ್ ಮಾಡ್ಕೋತಾರೆ? ನಾಚಿಕೆ ಬರ್ತಾ ಇದೆ ಅದಕ್ಕೆ. Oh my god. Okay. ಅದು unforgettable moment. Okay. ನಾಗಿನಿ 2 ಅಲ್ಲಿ ನನ್ಗೆ ಫಸ್ಟ್ ಶಾಟ್ ಆಫ್ ನಾಗಿನಿ 2 ಇಸ್ ವೆರಿ ಮೆಮೊರಬಲ್. ಮರೆಯಕ್ಕಾಗೋದಿಲ್ಲ. ನಾನು ಇಬ್ರು ಶೂಟ್ ಮಾಡಿದ್ವಿ. ಮಹೇಶ್ ಸರ್ ನಮ್ ಡೈರೆಕ್ಟ್ ಮಾಡಿದ್ದು. ಸೊ ಅದು ನನ್ಗೆ ಅನ್ಫರ್ಗೆಟಬಲ್ ಮೂಮೆಂಟ್.
ಅದೊಂದು. ಅದಾದ್ಮೇಲೆ ಎಲ್ಲಾ ಸ್ಟಂಟ್ ಸೀನ್ ಯಾವ್ಯಾವ್ದು ಮಾಡಿದೀವಿ ನಾಗಿಣಿನಲ್ಲಿ, ಅಥವಾ CG ಸೀನ್ಸ್, ಹಾವು ಹಿಡ್ಕೊಳ್ಳೋದು, ಹಾವು ಬಂದ್ ಕಚ್ಚತ್ತೆ ಅಮ್ಮ ಅಮ್ಮ ಅನ್ನೋದು, ಆಮೇಲೆ ಆದಿಶೇಷ ಬರೋದು. ಸೊ ಈ ತರ ಸ್ಪೆಷಲ್ ಸೀನ್ಸ್ ಯಾವ್ದಿದೆ ಅದೆಲ್ಲಾನು ತುಂಬಾ ಇಷ್ಟ ಆಗತ್ತೆ. ಮತ್ತೆ ಕೆಲವೊಂದು ಸ್ಟೋರಿ ಬಂಚಸ್ ಅಲ್ಲಿ ಎಲ್ಲಿ ನಮ್ಗೆ ಎಮೋಷನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ, ಎಮೋಟ್ ಮಾಡೋದಕ್ಕೆ ಎಲ್ಲಿ ಅವಕಾಶ ಸಿಗತ್ತೆ ಅದೆಲ್ಲಾನು ಸೀನ್ಸ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿ, ರಿಹರ್ಸ್ ಮಾಡಿ, ಈ ಸೀನ್ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡ್ಬೇಕು ಅಂತೀವಲ್ಲ, ಆ ಒಂದು ಜರ್ನಿ ಇಟ್ ಸೆಲ್ಫ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು ನನ್ಗೆ. I know. We have performed some great scenes ಅಲ್ವಾ ನಾಗಿನಿ 2 ಅಲ್ಲಿ, and ನಾವು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀವಿ. ಸೊ ಇದೊಂಥರ ನನಗೆ ಹೆಂಗೆ ಅಂದ್ರೆ, ಒಂದು ಸಿನಿಮಾಗೆ ತಗೊಳತಕ್ಕಂತ ಎಲ್ಲಾ ಒಂದು ತರಬೇತಿನೂ ನಾನು ನಾಗಿನಿ 2 ನಲ್ಲಿ ಪಡ್ಕೊಂಡಾಗಿದೆ. ಬೀಟ್ ಫೈಟಿಂಗ್ ಸೀನ್ಸ್, ಬೀಟ್ ಸಾಂಗ್ ಶೂಟ್, ರೊಮ್ಯಾಂಟಿಕ್ ಸೀನ್ಸ್, ಈ ಜಗಳ ಆಡೋ ಸೀನ್ಸ್, CG ಸೀನ್ಸ್, ಅದಾದ್ಮೇಲೆ ಫ್ಯಾಮಿಲಿ ಡ್ರಾಮಾ, ಆಮೇಲೆ ಮಿಕ್ಕಿದ ಯಾವ್ದೇ ಒಂದು ನೇಮ್ ಮಾಡಿದ್ರು ಸಿನಿಮಾನಲ್ಲಿ ಏನೇನ್ ಮಾಡ್ತೀವೋ ಅದನ್ನೆಲ್ಲ ಪ್ರತಿಯೊಂದು ಇಲ್ಲಿ ಮಾಡ್ಬಿಟ್ಟಿದೀನಿ. ಸೊ ನನ್ಗೆ ಹೆಂಗೆ ಅಂದ್ರೆ ಅಲ್ಲ, ಮತ್ತೆ ನಾವು ಅಷ್ಟೇ ತುಂಬಾ ಜನ ಹೇಳ್ತಾರೆ ಸ್ಟಾರ್ಟಿಂಗ್ ಗಿಂತ ನಮ್ಮ ಕೆಮಿಸ್ಟ್ರಿ ಇಲ್ಲಿವರೆಗೂ ಸ್ವಲ್ಪ ಇಟ್ ಹ್ಯಾಸ್ ಏನಂತಾರೆ ಡೆವಲಪ್ಡ್, ಚೆನ್ನಾಗಿ ವಿ ಆರ್ ಡೂಯಿಂಗ್ ಗುಡ್ ಅಂತ. ನಿಂಗೇನ್ ಅನ್ಸುತ್ತೆ? ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗ್ತಿಲ್ಲ ನನ್ನ ಜೊತೆಗೆ? ಆಲ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನೀವ್ ನನ್ಗೆ ಅಷ್ಟು ಕಂಫರ್ಟ್ ಫೀಲ್ ಮಾಡಿಸ್ತೀರಾ. ಒಂದು ಶಾರ್ಟ್ ನ ಇದನ್ನ ಹೀಗ್ ಮಾಡ್ಬೋದು ನೋಡು, ಇಲ್ಲಿ ಹೀಗ್ ಇಡ್ಕೋಬಹುದು, ಅಥವಾ ಹೀಗ್ ಮಾತಾಡ್ಬೋದು, ಇಲ್ಲಿ ಲುಕ್ ಕೊಡ್ಬೋದು ಅಂತ. ಸೊ ಯು ಹೆಲ್ಪ್ ಮೀ ವಿತ್ ದೋಸ್ ಸೀನ್ಸ್. ಎಸ್ಪೆಷಲಿ ನನಗ್ ಕಷ್ಟ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಸ್, ಬಟ್ ನೀವ್ ಒಂದ್ ಸ್ವಲ್ಪ ಪ್ರೋ ಅದ್ರಲ್ಲಿ. ಸೊ ನನ್ಗೆ ನಿಮ್ ಜೊತೆ ಮಾಡೋ ಕೆಮಿಸ್ಟ್ರಿ ಇರೋ ಸೀನ್ಸ್ ಮಾಡೋದಕ್ಕೆ ಸ್ವಲ್ಪ ಈಸಿ. ನನಗೂ ಸ್ಟಾರ್ಟಿಂಗ್ ಏನು ನಂಗೂ ಈಸಿ ಆಗ್ಲಿಲ್ಲ. ಹೋಗ್ತಾ 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 ನಿಧಾನಕ್ಕೆ ಮೈ ಚಳಿ ಅದನ್ನ ಬಿಟ್ಟು ಮಾಡಿದಾಗ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಎಲ್ರು ದಯವಿಟ್ಟು ಹೋಗಿ ನೋಡಿ. ನಾನು ಹಾಡುದಲ್ಲ, ಹಾಡು ನನ್ನ ಮೇಲೆ ನನಗೀಗ ಒಲವಾಗಿದೆ. ಆ ಹಾಡ್ದು ನಾವು ಸಾಂಗ್ ಶೂಟ್ ಮಾಡಿದೀವಿ, ಅದ್ಭುತವಾಗಿ ಅದು ಚಿತ್ರೀಕರಿಸಿದ್ದಾರೆ ನಮ್ಮ ಮೋಹನ್ ಮಾಸ್ಟರ್, ಉದಯ್ ಸರ್ ಡೈರೆಕ್ಷನ್. ತುಂಬಾ ಚೆನ್ನಾಗಿ ಬಂದಿದೆ ಅದಂತೂ. ಇಟ್ಸ್ ವೆರಿ ವೆರಿ ನೈಸ್. ಸೊ ಐ ಥಿಂಕ್ ನಾವು ಲೈವ್ ಬಂದು ಆಲ್ಮೋಸ್ಟ್ ಒಂದು 20 minutes ಆಯ್ತು. ಅಲ್ಲ, ಜಾಸ್ತಿನೇ ಆಗಿದೆ ಆಕ್ಚುಲಿ. ಹೌದಾ? ಓಕೆ. ಮತ್ ಯಾರೋ ಪಾಪ ಇಲ್ಲಿ ಕೇಳಿದ್ರು, ಅವ್ರ ಹೆಸರು ನನಗೆ ಕೆಳಗೆ ಪಾಸ್ ಆಗೋಯ್ತು. ಅದು ಶಿವಾನಿ ಮೇಡಮ್, ಪ್ಲೀಸ್ ಒಂದ್ ಸಾಂಗ್ ಹಾಡಿ ಅಂತ ಕೇಳ್ತಾ ಇದಾರೆ. ದಯವಿಟ್ಟು ಒಂದ್ ಸಾಂಗ್ ಹಾಡಿ. ವಿ ವಿಲ್ ಎಂಡ್ ದಿಸ್ ಲೈವ್. ಓಕೆ, ಲೇಟ್ ಆಗೋಯ್ತು. ಲೈವ್ ನ ಎಂಡ್ ಮಾಡ್ಬೇಕು. ವಾಟ್ ಆರ್ ಯು ಟಾಕಿಂಗ್? ಅದೇ ಎಂಡ್ ಸಾಂಗ್. ಎಂಡ್ ಸಾಂಗ್ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ ಯಾವ್ದಾದ್ರು ಹಾಡು, ಒಂದು ಅಚ್ಚೇವು ಕನ್ನಡದ ಜೋಗದ ಸಿರಿ ಅದೆಲ್ಲ ಹಾಡು. ನಿತ್ಯೋತ್ಸವ ಪ್ಲೀಸ್. ಜನ ಓಡೋಗ್ತಾರೆ, ಪ್ಲೀಸ್ ಬೇಡ. ಹೌದಾ? ಹೋಗ್ಲಿ ಬಿಡಿ. ನೆಕ್ಸ್ಟ್ ಲೈವ್ ಅಲ್ಲಿ ದಯವಿಟ್ಟು ನಮ್ಮ ತಗೊಂಡು ಅವರು ಹಾಡ್ತಾರೆ. ಓಕೆನಾ? ಫೈನ್, ಆಲ್ ರೈಟ್. ಎಂಡ್ ಮಾಡೋದಕ್ಕಿಂತ ಮುಂಚೆ ಅದೇ ದಯವಿಟ್ಟು ಮನೇಲಿರಿ, ಅಲ್ಕೊಂಡಿಲ್ಲೋ ಆಚೆ ಹೋಗ್ಬೇಡಿ. ತುಂಬಾ ಎಸೆನ್ಷಿಯಲ್ ಇತ್ತು, ಡಾಕ್ಟರ್ ಶಾಪ್ಗೆ ಹೋಗ್ಬೇಕು, ಮಾತ್ರೆ ತಗೋಬೇಕು, ತರಕಾರಿ ದಿನಸಿ ಸಾಮಾನು ತಗೋಬೇಕು ಅಂತ ದಯವಿಟ್ಟು ಆಚೆ ಹೋಗಿ. ಇಲ್ಲಾಂದ್ರೆ ಆಚೆ ಹೋಗ್ಬೇಡಿ. ಈ ಕೊರೋನಾ ದರಿದ್ರನ ದಯವಿಟ್ಟು ನಮ್ಮ ದೇಶದಿಂದ ಅಲ್ಲ, ಇಡೀ ಜಗತ್ತಿಂದ ಆದಷ್ಟು ಬೇಗ ಆಚೆ ಹಾಕೋಣ. ನಾವು ಇದೆಲ್ಲನೂ ನಾವು ಸೇರಿ ಒಗ್ಗಟ್ಟಿನಿಂದ ಇದ್ದು ಸಪರೇಟ್ ಆಗಿ ಮನೇಲಿರ್ಬೇಕು, ಅವಾಗ ಇದು ಸಾಧ್ಯ ಆಗತ್ತೆ. ಹಾಗೆ ನಮ್ಮ ನಾಗಿಣಿನ ನೀವು ಸಪೋರ್ಟ್ ಮಾಡ್ತಾ ಇರಿಪ್ಪ ಪ್ಲೀಸ್. ಇದುವರೆಗೂ ಹೇಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ, ನಮ್ಗೆಲ್ರಿಗೂ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ ಕೆಳಗೆ, ಅದೇ ತರ ಇನ್ ಮುಂದೆನೂ ಮಾಡಿ. ನಾವು ಫುಲ್ಲು ಎನರ್ಜಿಯಿಂದ, ಫುಲ್ಲು ಇಷ್ಟಪಟ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ದಿನ ಶೂಟಿಂಗ್ ಸೆಟ್ಗೆ ಬಂದು ನಾವು ಶೂಟ್ ಮಾಡ್ತೀವಿ. ಇಷ್ಟೇ ಹೇಳೋದು ನಾನು. ತಾವೇನ್ ಹೇಳ್ತೀರಾ? ಇವತ್ತು 300 ಎಪಿಸೋಡ್ಸ್ ಆಗಿದೆ. ಇಟ್ಸ್ ತುಂಬಾ ಸ್ಪೆಷಲ್ ಮತ್ತೆ ಎಮೋಷನಲ್ ಜರ್ನಿ ಇದು.
ನನಗೆ ಸಿಕ್ಕಾಬಡೆ ಸ್ಪೆಷಲ್ ಆ್ಯಂಡ್ ನಿನಾದ್ಗೂ ಅಷ್ಟೇ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇಷ್ಟೊಂದು ಪ್ರೀತಿ ಮತ್ತೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇದುವರೆಗೂ. ಅಷ್ಟೇ ಪ್ರೀತಿ ಪ್ರೋತ್ಸಾಹ ಇನ್ನು ಮುಂದಕ್ಕೂ ಕೊಡ್ತಾ ಇರಿ. ಮುಂದೆ ನಮ್ಮ ಲಾಕ್ಡೌನ್ ಮುಗಿದ ಮೇಲೆ ಇನ್ನಷ್ಟು ಬ್ಯೂಟಿಫುಲ್ ಎಪಿಸೋಡ್ಸ್ನ ನಾವು ಶೂಟ್ ಮಾಡ್ತೀವಿ. ಆ್ಯಂಡ್ ನಮ್ಮ ನಾಗಿನಿ 2 ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ಸ್ ಎಲ್ಲರೂ ಈ ಲೈವ್ ನೋಡೋಕ್ಕೆ, ಐ ಮೀನ್ ಲೈವ್ ಜಾಯಿನ್ ಆಗಿದ್ದಕ್ಕೆ. ಆದಷ್ಟು ಬೇಗ ನಾವಿಬ್ರು ಮತ್ತೆ ಲೈವ್ ಬರ್ತೀವಿ, ಐ ಹೋಪ್ ಅಲ್ವಾ? ಹಿಂಗೆ ಒಂದು ಕೈ ಮುಕ್ಕೊಂಡು ಒಂದು ಪೋಸ್ಟ್ ಕೊಡು, ಸ್ಕ್ರೀನ್ ಶಾಟ್ ತಕ್ಕೋತೀನಿ. ಓಕೆ, ಆಗಲ್ವಲ್ಲ ಹಿಂಗೆ ತಕ್ಕೋತೀರಾ ನೀವು? ಆಗ್ಲಿಲ್ಲ, ವರ್ಕೌಟ್ ಆಗ್ಲಿಲ್ಲ, ಬ್ಯಾಡ್ ಐಡಿಯಾ. ಎನಿವೆ ಎಲ್ರೂ ಸ್ಟೇ ಸೇಫ್, ಮನೇಲೇ ಇರಿ, ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಂಡ್ ಡಬಲ್ ವ್ಯಾಕ್ಸಿನೇಷನ್ ತಗೊಳ್ಳಿ. ಎಸ್, ಹಾಗೆ ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದ ಫೋಟೋ ನೀವು ನೋಡ್ಬೇಕು ಅಂತಂದ್ರೆ ನನ್ನ ಪ್ರೊಫೈಲ್ ಬನ್ನಿ, ಆ ಒಂದು ಗಲೀಜಾಗಿರೋ ಫೋಟೋ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನಮ್ರತಾ ಇನ್ನೊಂದು ವಿಷಯ, ಅದು ಲೈವ್ ನ ಎಂಡ್ ಮಾಡಿದ್ಮೇಲೆ ಅದನ್ನ ಶೇರ್ ಮಾಡು. ಓಕೆ, ಆಕ್ಚುಲಿ ಆ ಕೆಲಸ ನಂದಿತ್ತು, ಲಾಸ್ಟ್ ಅಲ್ಲಿ ಅವಳು ಮಾಡಿದ್ಲು, ಅದಕ್ಕೆ ಒಂದು ವಿಷಯ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್. ಓಕೆ, ಬಾಯ್, ಟೇಕ್ ಕೇರ್, ಬಾಯ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿನಾದ್ ಮತ್ತು ನಮ್ರತಾ ಅಲಿಯಾಸ್ ಶಿವಾನಿ ಮತ್ತು ತ್ರಿಶೀಲ್ ಅವರು ನಾಗಿನಿ 2 ಧಾರಾವಾಹಿ 300 ಎಪಿಸೋಡ್ಗಳನ್ನ ಪೂರೈಸಿದ್ದ ಸಂದರ್ಭದಲ್ಲಿ ಒಂದು ಖುಷಿಗೆ ಬಂದಂತಹ ಫೇಸ್ಬುಕ್ ಲೈವ್ ವಿಡಿಯೋ. ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.